ಶುಭ ಸಂಜೆಯ ಸಮಾರಂಭದ ಎಲ್ಲ ಏನು ವಿ ಬಸವಳ್ಳಿ ಗ್ರಾಮದ ಎಲ್ಲ ನನ್ನ ಗ್ರಾಮಸ್ಥರು, ಅಕ್ಕಂಗಿರು, ಅಣ್ಣ ತಮ್ಮಂದಿರು, ನನ್ನೆಲ್ಲ ಯುವಕ ಮಿತ್ರರು ಅಪಾರ ಸಂಖ್ಯೆಯಲ್ಲಿ ಸೇರಿ ಇವತ್ತೇನು ಇಂದ ಚಿಕ್ಕ ಪುಟ್ಟ ಹಳ್ಳಿಯಲ್ಲಿ ಗಡಿಭಾಗದಲ್ಲಿ ಇರ್ತಕ್ಕಂಥ ನಮ್ಗೆ ಇಷ್ಟು ಅದ್ದೂರಿ ಸ್ವಾಗತ ಬಯಸಿದ್ದಕ್ಕೆ ನಿಮಗೆ ಕೃತಜ್ಞತೆ ನಾನು ಸಲ್ಲಿಸ್ತೀನಿ. ವೇದಿಕೆ ಮೇಲೆ ಅಲಂಕರಿಸಿರ್ತಕ್ಕಂಥ ನಮ್ಮ ಹೀರೋ ಆಗಿರ್ತಕ್ಕಂಥ ವೆಂಕಟರಾಮಣ್ಣವರೇ, DCS ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಣ್ಣವರೇ, ನಮ್ಮ ಲಕ್ಷ್ಮಣರೇ, ನಮ್ಮ BNC ಯಂಟ್ರಾಮಗೌಡನವರೇ, ಹಾಗೂ ನಮ್ಮ ಎನ್ನರ ಸತ್ತಣ್ಣವರೇ, ಹಾಗೂ ನಮ್ಮ ಟೆಕನ್ ಸೀನಣ್ಣವರೇ, ನಮ್ಮ ಗುಜನಳ್ಳಿ ರಮೇಶ್ ಅಣ್ಣವರೇ, ಹಾಗೂ ನಮ್ಮ ಕೋಟಪಲ್ಲಿ ನಮ್ಮ ಚಿಲ್ಕವರೇ, ಹಾಗೂ ನನ್ನ ಪ್ರೀತಿಯರು. ಸೊ ಅದರಿಂದ ನಮ್ಮ ಶ್ರೀನಾಥ್ ಅವರೇ, ರಮೇಶ್ ಅವರೇ, ವಿಜಯಣ್ಣವರೇ, ಹರೀಶ್ ಗೌಡ್ರೆ, ನಾನ್ಸ್ವಾಮಿ ಅವರೇ, ರಾಜಣ್ಣವರೇ, ವೇದಿಕೆ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಇಲ್ಲಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಜಗದೀಶ್ ಅವರೇ, ಲಕ್ಷ್ಮೀನಾರಾಯಣ ಅವರೇ, ವೇದಿಕೆ ಮುಂಭಾಗದಲ್ಲಿ ಫಸ್ಟ್ ಅವ್ರದ್ದು ಹೇಳಿದ್ದು ಇವಾಗ ನಾನು ಲಾಸ್ಟ್ ಬಂದಾಗ ಒಂದು ಮಾತು ಕೊಟ್ಟು ಹೋಗಿದ್ದೆ. ಖಂಡಿತವಾಗ್ಲೂ ಮಾತನ್ನ ನಡೆಸ್ಕೊಂಡಿದ್ದೀನಿ. ಮುಂದಿನ ದಿವಸ ಏನು ಅಲ್ಪ ಸ್ವಲ್ಪ ಬರ್ತಕ್ಕಂಥ ಅನುದಾನದಲ್ಲಿ ನೀವೇನ್ ಶಾಸಕರಾಗಿ ಮಾಡಿದಿರಿ, ಸರಿಸಮಾನವಾಗಿ ಎಲ್ಲ ಹಳ್ಳಿ ಕೂಡ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಲೀಸ್ಟ್ ಅನ್ನು ಹಾಕೊಂತ ಇದ್ದೀನಿ. ಇವಾಗ ತಾನೇ ಏನು ಹೇಳಿದ್ದಾರೆ ಅದು PMGCL ಮಾಡ್ಕೊಡ್ತೀನಿ. 3 ಕಿಲೋಮೀಟರ್ ಮೇಲೆ PMGCL ರೋಡ್ ನಾನು ಮಾಡ್ಕೊಡ್ತೀನಿ. ಇನ್ನು ಮುಂದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಭಿವೃದ್ಧಿ ಮಾಡ್ಲಿಕ್ಕೆ ನನ್ ಸುಮಾರು ಸಾರಿ ಬಂದು ನೋವಾಗ್ತಾ ಇತ್ತು. ಈಗ ಭಾಗದಲ್ಲಿ ಆಂಧ್ರಕ್ಕೆ ಬಂದಾಗ ಆಂಧ್ರಕ್ಕೆ ಹೋದ್ರೆ ರೋಡ್ ಅಂತಾರ, ಕರ್ನಾಟಕ ಬಂದ್ರೆ ರೋಡ್ ಅಂತಾರ. ಸೊ ಅದನ್ನ ಸುಮಾರು 1 ಕೋಟಿಯಷ್ಟು ರೋಡ್ ಈಗ ತಾನೇ ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ. ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿಂದ ಈ ಪಂಚಾಯತಿಯ ಸಾಕಷ್ಟು ಕಾಮಗಾರಿಗಳನ್ನ ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಕೂಡ ವಾರದಲ್ಲಿ 3 ದಿವಸ ಪ್ರತಿನಿತ್ಯ ಕೂಡ 5 ರಿಂದ 6 ಕಾರ್ಯಕ್ರಮಗಳನ್ನ ಹಾಕೊಂಡು ಇಡೀ ಮುಳಬಾಗಲು ಸುತ್ತುವಂತ ಕಾರ್ಯಕ್ರಮವನ್ನ ನಂಬ್ಕೊಂಡಿದ್ದೀನಿ. ಸೊ ಮುಂದಿನ ದಿವಸ ಎಲ್ರಿಗೂ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ. ಸೊ ಮುಂದಿನ ದಿವಸ ಖಂಡಿತವಾಗ್ಲೂ 28ಕ್ಕೆ ನನ್ನ ಆಸೆನ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವ ಉದ್ದೇಶದಿಂದ ನಾನು ರಾಜಕಾರಣಕ್ಕೆ ಬಂದಿದ್ದೀನಿ, ಯಾರು ನಾನು ಕರ್ಕೊಂಬಂದ್ರು ರಾಜಕಾರಣಕ್ಕೆ, ಸೊ ಆ ಉದ್ದೇಶ ಪೂರ್ವಕವಾಗಿ ನನ್ನ ಉಸಿರಿನ ತನಕ NDA ಸರ್ಕಾರ ಬಂದು ಇಡೀ ರಾಜ್ಯದ ಉದ್ಯೋಗಗಳು ಕೂಡ ಅಭಿವೃದ್ಧಿ ಪಥಕ್ಕೆ ನಾವು ಒತ್ತು ಕೊಡ್ಬೇಕು. ಮತ್ತು JDS ಮತ್ತು BJP ಇಬ್ಬರು ಸೇರ್ಕೊಂಡು ಏನು ನಮ್ಮ ಇವತ್ತು ಈ ಕೆಟ್ಟ ಒಂದು ಸರ್ಕಾರ ಬಂದಿದೆ, ಆ ಕೆಟ್ಟ ಸರ್ಕಾರನ ತೊಲಗಿಸಿ ಮುಂದಿನ ದಿವಸ ಅಭಿವೃದ್ಧಿ ಆಗ್ಲಿಕ್ಕೆ NDA ಸರ್ಕಾರ ಬಂದು ಉತ್ತಮವಾಗಿ ಜನ ಹೋರಾಡ್ಲಿಕ್ಕೆ ಮತ್ತು ಉತ್ತಮವಾಗಿ ಜೀವನ ನಡೆಸಲಿಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ, ಇಷ್ಟು ಅದ್ದೂರಿಯಾಗಿ ನಮ್ಮನ್ನು ಬರಮಾಡ್ಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿರ್ತಕ್ಕಂಥ ಮತ್ತು ನಮ್ಮ ಎಲ್ಲಾ ಪಂಚಾಯತಿ, ಒಳ್ಳೊಳ್ಳೆ ಪಂಚಾಯತಿ ಎಲ್ಲ ನನ್ನ ಮುಖಂಡರಿಗೂ ಹಾಗೂ ಎಲ್ಲ ನಮ್ಮ ಲೀಡರ್ಸ್ಗೂ ವಂದಿಸ್ತಾ, ಇನ್ನೂ ಕೂಡ ಸಾಕಷ್ಟು ಹೇಳಿದಿರಿ, ಅದನ್ನ ನೆರವೇರಿಸ್ಬಿಟ್ಟು ಮತ್ತೆ ನಿಮ್ಮೂರಿಗೆ ಬರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ನಮಸ್ಕಾರ.